ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಸಂಕುಲ ಯುದ್ಧ ವರ್ಣನವು ಎಂಬ 57ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ರಾಜ, ನಿನ್ನ ಕಡೆಯ ಸೇನೆಯು, ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವುದು, ನಿನ್ನ ಕಡೆಯ ಸೇನೆಯು ನಿನ್ನ ಶತ್ರುಗಳ ಸೇನೆಯು ಯುದ್ಧಕ್ಕೆ ಸನ್ನದ್ಧವಾದ ಮೇಲೆ ಧನಂಜಯನು ನಿನ್ನ ರಥ ಸೈನ್ಯವನ್ನೆಲ್ಲ ಹತ ಮಾಡುತ್ತಾ ಬಂದನು. ಪ್ರಳಯ ಕಾಲದ ಯಮನಂತೆ ಅರ್ಜುನನು ಯುದ್ಧದಲ್ಲಿ ರಥ ಸೈನಿಕರನ್ನು ತನ್ನ ಬಾಣಗಳಿಂದ ಭೇದಿಸುತ್ತಿದ್ದಾಗಲೂ ಕೆಲವು ಕೌರವ ವೀರರು ಪ್ರಯತ್ನಶೀಲರಾಗಿ ಪಾಂಡವರನ್ನು ಎದುರಿಸಿ ಯುದ್ಧ ಮಾಡುತ್ತಿದ್ದರು. ಅವರು ಕೇವಲ ಯಶಕ್ಕಾಂಕ್ಷಿಗಳಾಗಿ ಮೃತ್ಯುವು ಬಂದರೆ ಹೊರತು ತಾವು ಯುದ್ಧಭೂಮಿಯಿಂದ ಹೊರಡುವುದಿಲ್ಲವೆಂಬ ದೃಢ ಸಂಕಲ್ಪದಿಂದ ಪಾಂಡವರ ಸೇನೆಯನ್ನು ಹಲವು ಬಗೆಗಳಲ್ಲಿ ನಾಶ ಮಾಡುತ್ತಾ ಬಂದರು. ಪಾಂಡವರು ನಿನ್ನವರನ್ನು ವೇಗದಿಂದ ಎದುರಿಸಿದರು. ಉಭಯ ಪಕ್ಷೀಯರು ಒಮ್ಮೊಮ್ಮೆ ದಿಗ್ಭ್ರಾಂತರಾಗಿ ಓಡುವರು, ಅಲ್ಲಲ್ಲಿ ಮುಗ್ಗರಿಸಿ ಬೀಳುವರು, ತಿರುಗಿ ಅಲ್ಲಿಂದೆದ್ದು ಹಿಂತಿರುಗಿ ಬರುವರು. ಆಗ ಯುದ್ಧ ಭೂಮಿಯಿಂದ ಸೂರ್ಯ ಬಿಂಬವನ್ನೇ ಮರೆಸುವಂತೆ ದೊಡ್ಡ ಧೂಳೆದ್ದಿತು. ಯಾರಿಗೂ ದಿಕ್ಕು ವಿದಿಕ್ಕುಗಳೊಂದು ತೋರದಂತಾಯಿತು. ಬರೀ ಊಹೆಗಳಿಂದಲೂ ಸನ್ನೆಗಳಿಂದಲೂ ಹೆಸರು ಹಿಡಿದು ಕರೆಯುವುದರಿಂದಲೂ ಗೋತ್ರಗಳಿಂದಲೂ ಒಬ್ಬರನ್ನೊಬ್ಬರು ಗುರುತಿಸಿಕೊಂಡು ಯುದ್ಧ ಮಾಡುವಂತಾಯಿತು. ದ್ರೋಣರಕ್ಷಿತವಾದ ಕೌರವರ ಗೌರಡ ವ್ಯೂಹವು ಎಷ್ಟು ಪ್ರಯತ್ನಪಟ್ಟರೂ ಪಾಂಡವರಿಗೆ ದುರ್ಭೇದ್ಯವಾಯಿತು. ಹಾಗೆಯೇ ಭೀಮಾರ್ಜುನರಿಂದ ರಕ್ಷಿತವಾದ ಪಾಂಡವರ ವ್ಯೂಹವು ಕೌರವರಿಂದಲೂ ಯಾವ ರೀತಿಯಿಂದಲೂ ಭೇದಿಸಲು ಅಸಾಧ್ಯವಾಗಿದ್ದಿತು. ಘೋರವಾದ ಆ ರಣದ ರಭಸವನ್ನು ಕೇಳಬೇಕೆ? ಕೆಲವರು ತಮ್ಮ ಸೇನೆಯಿಂದ ಮುಂದೆ ಹಾರಿ ಶತ್ರುಗಳನ್ನು ಎದುರಿಸುವರು. ರಥಗಳೊಡನೆಯೂ ಆನೆಗಳು ಆನೆಗಳೊಡನೆಯೂ ಹೋರಾಡತೊಡಗಿದವು. ಕುದುರೆಯ ರಾವುತರನ್ನು ರೆಷ್ಟಿಗಳಿಂದಲೂ ಈಟಿಗಳಿಂದಲೂ ಹೊಡೆದು ಕೆಳಕ್ಕೆ ಕೆಡಹುತ್ತಿದ್ದರು. ರಥಿಕನನ್ನು ಎದುರಿಸಿ ಸುವರ್ಣಾಲಂಕೃತವಾದ ಅಂಬುಗಳಿಂದ ಹೊಡೆದು ತಳ್ಳುವನು. ನಿನ್ನ ಮತ್ತು ಶತ್ರು ಪಕ್ಷದ ಆನೆಯ ಸೈನಿಕರು ತಮ್ಮನ್ನು ಎದುರಿಸಿದ ಆನೆಯ ಸೈನಿಕರನ್ನು ನಾರಾಚಗಳಿಂದಲೂ ಬಾಣಗಳಿಂದಲೂ ತೋಮರಗಳಿಂದಲೂ 4 ಕಡೆಗಳಲ್ಲಿಯೂ ಹೊಡೆದು ತಳ್ಳುತ್ತಿದ್ದರು. ಒಬ್ಬನು ತಟ್ಟನೆ ಎದಿರಾಗಿದ್ದ ಆನೆಯ ಮೇಲಕ್ಕೆ ಹಾರಿ ಆ ಗಜಯೋಧನ ತಲೆ ಕೂದಲನ್ನು ಹಿಡಿದು ಅವನ ತಲೆಯನ್ನು ಕಡಿದು ಬಿಸಾಡಿದನು. ಇನ್ನು ಕೆಲವರು ಆನೆಯ ಕೊಂಬಿನ ಮೊನೆಯಿಂದ ಸೀಳಿದ ಎದೆಯುಳ್ಳವರಾಗಿ ಬಾಧೆಯನ್ನು ತಡೆಯಲಾರದೆ ನೆಟ್ಟುಸಿರು ಬಿಡುತ್ತಾ ರಕ್ತವನ್ನು ಕಕ್ಕಿದರು. ಆನೆಯ ಕೊಂಬಿನ ಮೇಲೆ ಕುಳಿತಿದ್ದ ಯುದ್ಧ ಸಮರ್ಥನಾದ ವೀರನೊಬ್ಬನು ಗಜ ಶಿಕ್ಷೆಯಲ್ಲಿಯೂ ಶಸ್ತ್ರಾಸ್ತ್ರಗಳಲ್ಲಿಯೂ ನಿಪುಣನಾದ ಪ್ರತಿವೀರನ ಶಕ್ತ್ಯಾಯುಧದಿಂದ ಭೇದಿಸಲ್ಪಟ್ಟು ಅಲ್ಲಿದ್ದ ಹಾಗೆಯೇ ನಡುಗುತ್ತಿದ್ದನು. ಪದಾತಿ ಸಮೂಹವು ಕೂಡ ಅನ್ಯೋನ್ಯ ಕೋಪಾವೇಶದಿಂದ ಭಿಂಡಿವಾಲಗಳಿಂದಲೂ ಕೊಡಲಿಗಳಿಂದಲೂ ಎದಿರಾಗಿ ಬಂದ ಕಾಲಾಳುಗಳನ್ನು ಕೆಡಹಿತು. ಓ ಭರತ ಕುಲೋತ್ತಮ, ಆಗ ಆ ಉಭಯ ಸೈನ್ಯಗಳಲ್ಲಿಯೂ ಒಮ್ಮೊಮ್ಮೆ ರಥಿಕನು ಆನೆಯ ಸೈನಿಕನನ್ನು ಬಡಿದು ಕೆಡಹುವನು. ಆನೆಯ ಸೈನಿಕನು ರಥಿಕನನ್ನು ಕೊಂದು ಕೆಳಕ್ಕೆ ತಳ್ಳುವನು. ರಾವುತನು ಈಟಿಯಿಂದ ರಥಿಕನನ್ನು ಕೆಳಕ್ಕೆ ಬೀಳಿಸುವನು. ರಥಿಕನು ಕುದುರೆಯ ಸೈನಿಕನನ್ನು ಕೊಂದು ಕೆಡಹುವನು. ರಥಿಕನು ಕಾಲಾಳುಗಳನ್ನು ಕ್ರೂರ ಬಾಣಗಳಿಂದ ಹೊಡೆದು ತಳ್ಳುವರು. ಆನೆಯ ಮೇಲೆ ಕುಳಿತವರು ಕುದುರೆಯ ಮೇಲೆ ಕುಳಿತಿರುವವರನ್ನು ಹೊಡೆದು ಕೆಡಹುವರು. ಕುದುರೆಯ ಮೇಲೆ ಕುಳಿತವರು ಆನೆಯ ಮೇಲೆ ಕುಳಿತವರನ್ನು ತಳ್ಳುವರು. ಹೀಗೆ ಆ ದೊಂಬಿ ಯುದ್ಧವು ಮಹಾಶ್ಚರ್ಯಕರವಾಗಿದ್ದಿತು. ಗಜಯೋಧರು ಕಾಲಾಳುಗಳನ್ನು ಹೊಡೆಯುವರು. ಕಾಲಾಳುಗಳು ಮೇಲೆ ಹಾರಿ ಗಜಯೋಧರನ್ನು ಕೆಳಕ್ಕೆ ಕೆಡಹುವರು. ಹಾಗೆಯೇ ಅಶ್ವಾರೋಹಿಗಳಿಂದ ಕಾಲಾಳುಗಳಿಂದ ರಾವುತರು 100,000 ಲೆಕ್ಕದಿಂದ ಹೊಡೆದು ಕೆಡಹಲ್ಪಡುತ್ತಿದ್ದರು. ಅಲ್ಲಲ್ಲಿ ಮುರಿದು ಬಿದ್ದ ಧ್ವಜದಂಡಗಳು, ಬಿಲ್ಲುಗಳು, ತೋಮರಗಳು, ಈಟಿಗಳು, ಗದೆಗಳು, ಪರಿಘಗಳು, ಕಂಪನಗಳು, ಶಕ್ತಿಗಳು, ವಿಚಿತ್ರ ಕವಚಗಳು, ಕಣಪಗಳು, ಅಂಕುಶಗಳು, ಪಟ್ಟ ಕತ್ತಿಗಳು, ಸುವರ್ಣದ ಕಟ್ಟುಗಳುಳ್ಳ ಅಂಬುಗಳು, ಅಂದವಾದ ಚಿತ್ರ ಕೆಲಸದ ದೊಡ್ಡ ರತ್ನ ಕಂಬಳಿಗಳು, ಸಣ್ಣ ರತ್ನ ಕಂಬಳಿಗಳು, ಆಡು ಕೂದಲಿನ ಕಂಬಳಿಗಳು, ಇವುಗಳಿಂದ ಆ ಯುದ್ಧ ಭೂಮಿಯೆಲ್ಲ ತುಂಬಿ ವಿಚಿತ್ರ ಮಾಲೆಗಳಿಂದ ಚಿತ್ರಿತವಾದಂತೆ ಕಾಣಿಸಿತು. ಆಗ ಆ ಯುದ್ಧ ಭೂಮಿಯಲ್ಲಿ ಎಲ್ಲಿ ನೋಡಿದರೂ ಹತವಾಗಿ ಬಿದ್ದ ಆನೆ ಕುದುರೆಗಳ ಮತ್ತು ಮನುಷ್ಯರ ರಕ್ತ ಮಾಂಸಗಳಿಂದ ಕೆಸರಾಗಿ ಸಂಚಾರಕ್ಕೂ ಕಷ್ಟವಾಗಿದ್ದಿತು. ಅಪಾರವಾಗಿ ಮೇಲೆದ್ದಿದ್ದ ರಣಧೂಳಿಯು ರಕ್ತ ವರ್ಷದಲ್ಲಿ ಅಡಗುವಂತಾಗಿ ದಿಕ್ಕುಗಳೆಲ್ಲ ಪ್ರಸನ್ನವಾದವು.
ಓ ಭರತ ಕುಲೋತ್ತಮ, ಸಂಜಯನು ಹೇಳುತ್ತಿರುವನು. ಅಷ್ಟರಲ್ಲಿ ಅಸಂಖ್ಯಾತವಾದ ತಲೆಯಿಲ್ಲದ ಮುಂಡಗಳು ಪ್ರಪಂಚ ನಾಶವನ್ನು ಸೂಚಿಸುವಂತೆ ನಾಲ್ಕು ಕಡೆಗಳಲ್ಲಿಯೂ ಎದ್ದೆದ್ದು ಕುಣಿದಾಡಿದವು. ಆ ಆಶ್ಚರ್ಯಕರವಾದ ಕ್ರೂರ ಯುದ್ಧವು ನಡೆಯುತ್ತಿದ್ದಾಗ ಅಲ್ಲಲ್ಲಿ ರಥಿಕರು ನಾನಾ ಕಡೆಗೆ ಚದುರಿ ಓಡುತ್ತಿರುವಂತೆ ಕಂಡುಬಂದಿತು. ಆಗ ಭೀಷ್ಮ ದ್ರೋಣರು, ಜಯದ್ರಥನು, ಪುರಮಿತ್ರನು, ಜಯನು, ಭೋಜನು, ಶಕುನಿಯು, ಶಲ್ಯನು ಇವರೆಲ್ಲರೂ ಕೂಡಿ ವೀರಾವೇಶದಿಂದ ಪಾಂಡವ ಸೈನ್ಯಗಳನ್ನು ಧ್ವಂಸ ಮಾಡತೊಡಗಿದರು. ಹಾಗೆಯೇ ಇತ್ತಲಾಗಿ ಭೀಮಸೇನನು, ಘಟೋತ್ಕಚನು, ಸಾತ್ಯಕಿ, ಚೇಕಿತಾನರು, ದ್ರೌಪದಿ ಪುತ್ರರು ಇವರೆಲ್ಲರೂ ನಿನ್ನ ಕಡೆಯವರನ್ನು, ನಿನ್ನ ಪುತ್ರರನ್ನು, ದೇವತೆಗಳು ಅಸುರರನ್ನು ಹೇಗೋ ಹಾಗೆ ಯುದ್ಧರಂಗದಲ್ಲಿ ಬಡಿದೋಡಿಸುತ್ತಿದ್ದರು. ಹೀಗೆ ಒಬ್ಬರನ್ನೊಬ್ಬರು ಹೊಡೆದಾಡುತ್ತಾ ಗಾಯಪಟ್ಟು ರಕ್ತದಿಂದ ತೊಯ್ದ ಮೈಯುಳ್ಳವರಾಗಿ ಎಲ್ಲರೂ ಅಸುರರಂತೆ ಘೋರ ರೂಪದಿಂದ ಕಾಣಿಸಿದರು. ಎರಡು ಕಡೆಯ ಸೈನ್ಯಗಳಲ್ಲಿದ್ದ ಪ್ರಧಾನ ವೀರರು ತಮ್ಮ ತಮ್ಮ ಶತ್ರುಗಳನ್ನು ಜಯಿಸಿ ಆಕಾಶದಲ್ಲಿ ಪ್ರಕಾಶಿಸುವ ಗ್ರಹಗಳಂತೆ ಕಂಡರು. ಆಮೇಲೆ ನಿನ್ನ ಮಗನಾದ ದುರ್ಯೋಧನನು 1,000 ರಥಗಳೊಡನೆ ಯುದ್ಧರಂಗದಲ್ಲಿ ಪಾಂಡುಪುತ್ರನಾದ ಭೀಮಸೇನನನ್ನು ಅವನ ಮಗನಾದ ಘಟೋತ್ಕಚನನ್ನು ಎದುರಿಸಿದನು. ಹಾಗೆಯೇ ಪಾಂಡವರೆಲ್ಲರೂ ದೊಡ್ಡ ಸೇನಾ ಸಹಿತರಾಗಿ ಭೀಷ್ಮ ದ್ರೋಣರನ್ನು ಎದುರಿಸಿದರು. ಅರ್ಜುನನು ಕೋಪಗೊಂಡು ಅಲ್ಲಲ್ಲಿ ಇದ್ದ ರಾಜಶ್ರೇಷ್ಠರನ್ನು 4 ಕಡೆಗಳಲ್ಲಿಯೂ ಎದುರಿಸಿದನು. ಅಭಿಮನ್ಯುವು, ಸಾತ್ಯಕೆಯು ಶಕುನಿಯ ಸೈನ್ಯಕ್ಕೆ ಎದುರಾಗಿ ನಿಂತರು. ನಿನ್ನ ಕಡೆಯವರಿಗೂ ಶತ್ರು ಪಕ್ಷದವರಿಗೂ ರೋಮಾಂಚನವನ್ನೆಬ್ಬಿಸುವಂತೆ ತಿರುಗಿ ಯುದ್ಧವು ನಡೆಯಿತು. ಇದು 57ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.